ಪಕ್ಷ ಸ್ಥಾಪಿಸಿದ 5 ವರ್ಷದಲ್ಲಿ ಆಂಧ್ರ ಪ್ರದೇಶದಲ್ಲಿ ಉತ್ತಮ ಸಾಧನೆ ಮಾಡುವ ಜೊತೆಗೆ 10 ವರ್ಷಗಳಲ್ಲಿಯೇ ಮುಖ್ಯಮಂತ್ರಿ ಹುದ್ದೆಗೇರಿ ದಾಖಲೆ ಮಾಡಿದ ವೈಎಸ್ ಜಗನ್ಮೋಹನ್ ರೆಡ್ಡಿ ರಾಜಕೀಯ ಮಗ್ಗಲು ಬದಲಿಸಿದ್ದಾರೆ. ತಾವೇ ಸ್ಥಾಪಿಸಿದ ವೈಎಸ್ಆರ್ಸಿಪಿ ಪಕ್ಷವನ್ನ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡಲಿದ್ದಾರೆ. ಹಾಗೆ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡಬೇಕಾದ್ರೆ ಷರತ್ತುಗಳು ವಿಧಿಸಿದ್ದಾರೆ. ಇಂತಹ ಪ್ರಶ್ನೆ ಇದೀಗ ಆಂಧ್ರ ಪ್ರದೇಶದಲ್ಲಿ ತೀವ್ರ ಚರ್ಚೆಯಾಗುತ್ತಿದೆ. ಇನ್ನು ಇದೇ ಸಂದರ್ಭದಲ್ಲಿಯೇ ಆಂಧ್ರದ ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಕುಟುಂಬ ಸಮೇತ ಬೆಂಗಳೂರಿಗೆ ಬಂದಿದ್ದು ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ ನಡೆಸುತ್ತಿರುವ ಬಗ್ಗೆಯೂ ಮಾತುಗಳು ಕೇಳಿಬರುತ್ತಿವೆ. ವೈಎಸ್ ಜಗನ್ಮೋಹನ್ ರೆಡ್ಡಿ ರಾಜಕೀಯ ಜೀವನದಲ್ಲಿ ತನ್ನದೇ ಆದ ದಾಖಲೆ ಮಾಡಿದ ನಾಯಕ. ಪಕ್ಷ ಸ್ಥಾಪಿಸಿ 10 ವರ್ಷಗಳಲ್ಲಿಯೇ ಅಧಿಕಾರಕ್ಕೇರಿದ ಜನನಾಯಕ. 175 ಶಾಸಕರಿರುವ ರಾಜ್ಯದಲ್ಲಿ ಬರೋಬ್ಬರಿ 151 ಸ್ಥಾನಗಳಲ್ಲಿ ಜಯಗಳಿಸಿ ಮುಖ್ಯಮಂತ್ರಿಯಾದ ಸಾಧಕ. 5 ವರ್ಷಗಳ ಕಾಲ ರಾಜ್ಯದ ಜನತೆಗೆ ಯಾರೂ ನೀಡಿದ ಕಲ್ಯಾಣ ಯೋಜನೆಗಳನ್ನು ನೀಡಿ ಜನರ ಪ್ರೀತಿ ಗಳಿಸಿದ ನಾಯಕರು ಹೌದು. ಆದರೆ ಇತ್ತೀಚೆಗೆ ನಡೆಯುತ್ತಲ್ಲ ವಿಧಾನಸಭಾ ಚುನಾವಣೆ, ಈ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಕಂಡ ನಾಯಕರು ಆಗಿದ್ದಾರೆ. ಸೆಪ್ಟೆಂಬರ್ 2 ಆಂಧ್ರ ಪ್ರದೇಶ ರಾಜಕೀಯ ಇತಿಹಾಸದಲ್ಲಿ ಮರೆಯಲಾಗದ ದಿನ. ಆಗ ಮುಖ್ಯಮಂತ್ರಿಯಾಗಿದ್ದ ವೈಎಸ್ ರಾಜಶೇಖರ್ ರೆಡ್ಡಿ ಅವರು ಸರ್ಕಾರದಿಂದ ನಿರ್ವಹಿಸುತ್ತಿದ್ದ ರಚ್ಚಬಂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೆಲಿಕಾಪ್ಟರ್ ಹತ್ತಿದವರು ಮತ್ತೆ ಇಳಿಯಲೇ ಇಲ್ಲ. ನಲ್ಲಮಲ್ಲ ಅರಣ್ಯ ಪ್ರದೇಶದಲ್ಲಿ ಹವಾಮಾನ ವೈಪರೀತ್ಯದಿಂದ ದುರಂತಕ್ಕೀಡಾದ ಹೆಲಿಕಾಪ್ಟರ್ನಲ್ಲಿ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ್ ರೆಡ್ಡಿ ಸೇರಿ 5 ದುರ್ಮರಣಕ್ಕೀಡಾಗಿದ್ರು. ಅವರ ದೇಹಗಳನ್ನು ಗುರುತಿಸಲಾಗದಷ್ಟು ಸುಟ್ಟು ಕರಕಲಾಗಿದ್ವ. ಈ ದುರಂತದ ನಂತರ ಆಂಧ್ರ ಪ್ರದೇಶ ರಾಜಕೀಯದಲ್ಲಿ ಭಾರೀ ಬದಲಾವಣೆಗಳಾದವು. ಶಾಸಕರ ಮೇಲೆ, ಪಕ್ಷದ ಮೇಲೆ ಹಿಡಿತ ಸಾಧಿಸಿದ್ದ ವೈಎಸ್ ರಾಜಶೇಖರ್ ರೆಡ್ಡಿ ಇರೋವರೆಗೂ ತುಟಿ ಬೆಚ್ಚದಿದ್ದ ಇತರೆ ನಾಯಕರೆಲ್ಲರೂ ಅವರ ಸಾವಿನ ನಂತರ ಎದ್ದು ನಿಂತರ. ಮುಖ್ಯಮಂತ್ರಿಯಾಗಲು ಮುಗಿಬಿದ್ದರ. ಮುಖ್ಯಮಂತ್ರಿಗಳ ಮೃತದೇಹ ಅಂತ್ಯ ಸಂಸ್ಕಾರ ಮಾಡುವುದಕ್ಕೂ ಮೊದಲೇ ಮುಖ್ಯಮಂತ್ರಿಯಾಗಬೇಕು ಎಂದು ಜಗನ್ಮೋಹನ್ ರೆಡ್ಡಿ ಶಾಸಕರ ಸಹಿ ಸಂಗ್ರಹ ಮಾಡಿದ ಆರೋಪವೂ ಇದೆ. ಆದರೆ ತಂದೆ ಮುಖ್ಯಮಂತ್ರಿಯಾಗಿದ್ದ ವೇಳೆ ಭ್ರಷ್ಟಾಚಾರ ಎಸಗಿದ ಆರೋಪದಲ್ಲಿ ಜಗನ್ಮೋಹನ್ ರೆಡ್ಡಿ ಜೈಲು ಸೇರುವಂತಾಯಿತು. ಬರೋಬ್ಬರಿ 16 ತಿಂಗಳ ಕಾಲ ಜೈಲಿನಲ್ಲಿದ್ದ ಜಗನ್ಮೋಹನ್ ರೆಡ್ಡಿ ಜಾಮೀನಿನ ಮೇಲೆ ಹೊರಬರುತ್ತಿದ್ದಂತೆ ಸಾಂತ್ವನ ಯಾತ್ರೆ ಆರಂಭಿಸಿದ್ರು. ಆಗಿನ ಅವಿಭಜಿತ ಆಂಧ್ರ ಪ್ರದೇಶವನ್ನ ಸುತ್ತಿ ಮುಖ್ಯಮಂತ್ರಿ ರಾಜಶೇಖರ್ ರೆಡ್ಡಿ ಅವರ ನಿಧನದ ನಂತರ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಗಳನ್ನ ಭೇಟಿಯಾಗಿ ಸಮಾಧಾನ ಮಾಡುವ ಕೆಲಸವನ್ನು ಮಾಡಿದ್ರ. ಇದರ ಫಲವಾಗಿ 2014ರಲ್ಲಿ ಆಂಧ್ರ ಪ್ರದೇಶ ವಿಭಜನೆಯ ನಂತರ ನಡೆದ ಮೊದಲ ಚುನಾವಣೆಯಲ್ಲಿ 62 ಮಂದಿ ಶಾಸಕರು ಜಯಗಳಿಸುವ ಮೂಲಕ ಪ್ರಮುಖ ವಿರೋಧ ಪಕ್ಷವಾಗಿ ವೈಎಸ್ಆರ್ಸಿಪಿ ಅಧಿಕಾರ ವಹಿಸಿಕೊಂಡಿತ್ತು.
ಆದರೆ 2019ರಲ್ಲಿ ನಡೆಯಿತಲ್ಲ ವಿಭಜಿತ ಆಂಧ್ರಪ್ರದೇಶದ ಎರಡನೇ ಚುನಾವಣೆ. ಈ ವೇಳೆ ನಿರೀಕ್ಷೆಗೂ ಮೀರಿ ಜಗನ್ ಪಕ್ಷ ಗೆಲುವು ಸಾಧಿಸಿತ. 175 ಮಂದಿ ಶಾಸಕರಿರುವ ಆಂಧ್ರಪ್ರದೇಶದ ವಿಧಾನಸಭೆಯಲ್ಲಿ ಬರೋಬ್ಬರಿ 151 ಮಂದಿ ಶಾಸಕರು ವೈಎಸ್ಆರ್ಸಿಪಿ ಪಕ್ಷದಿಂದ ಆರಿಸಿ ಬಂದಿದ್ರ. ಕೇವಲ 23 ಮಂದಿ ಶಾಸಕರನ್ನ ಗೆದ್ದ ಆಗಿನ ಆಡಳಿತಾರೂಢ ಟಿಡಿಪಿ ಹೀನಾಯ ಸೋಲು ಕಂಡಿತ. ಜಗನ್ ದೇಶದಲ್ಲಿ ಗ್ಯಾರಂಟಿಗಳನ್ನ ಘೋಷಿಸಿದ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಮೊದಲಿಗರು ಎಂದರೆ ತಪ್ಪಾಗಲಾರದ. ಯಾಕೆಂದ್ರೆ ಅಮ್ಮ ಒಡಿ, ರೈತು ನೇಸ್ತಂ, ಕಾಪು ನೇಸ್ತಂ, ವಾಹನ ಮಿತ್ರ, ಚೇನೇತ ಚಯ್ಯೂತ ಹೀಗೆ ಅನೇಕ ಗ್ಯಾರಂಟಿಗಳನ್ನ ಘೋಷಿಸುವ ಜೊತೆಗೆ ಅನುಷ್ಠಾನ ಮಾಡುವಲ್ಲಿಯೂ ಜಗನ್ ಯಶಸ್ವಿಯಾಗಿದ್ದಾರೆ. ಪ್ರತಿ ಕುಟುಂಬಕ್ಕೆ ಕನಿಷ್ಠ 1 ಲಕ್ಷ ರೂಪಾಯಿ ವಿವಿಧ ಗ್ಯಾರಂಟಿಗಳ ಹಣ ಸೇರುತ್ತಿತ್ತು ಎಂದರೆ ಜಗನ್ಮೋಹನ್ ರೆಡ್ಡಿಯವರ ಗ್ಯಾರಂಟಿಗಳು ಯಾವ ಮಟ್ಟದಲ್ಲಿದ್ದವು ಎಂಬುದನ್ನು ಊಹಿಸಬಹುದಾ? ಆದರೆ ಕೇವಲ ಗ್ಯಾರಂಟಿಗಳಿಗೆ ಮಾತ್ರ ಸೀಮಿತವಾದ ಜಗನ್ ಸರ್ಕಾರ ಆಂಧ್ರಪ್ರದೇಶದ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಿದ ಆರೋಪವನ್ನ ಎದುರಿಸಿತು. ಆಂಧ್ರಪ್ರದೇಶದ ಮುಕುಟಪ್ರಾಯವಾದ ಪೋಲವರಂ ಜಲಾಶಯ ನಿರ್ಮಾಣ ಕಳೆದ 5 ವರ್ಷದಲ್ಲಿ ಮೂಲೆಗುಂಪಾಯಿತ. ಪ್ರಮುಖವಾಗಿ ವಿಭಜಿತ ಆಂಧ್ರಪ್ರದೇಶದ ರಾಜಧಾನಿಯಾಗಬೇಕಿದ್ದ ಅಮರಾವತಿಯ ನಿರ್ಲಕ್ಷ್ಯಕ್ಕೆ ಒಳಗಾಯಿತ. 3 ರಾಜಧಾನಿ ಮಾಡುವುದಾಗಿ ಹೇಳಿದ ಜಗನ್ ಯಾವುದನ್ನು ಸಕ್ರಮವಾಗಿ ಮಾಡಲಿಲ್ಲ ಎಂಬ ಆರೋಪಗಳು ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ ತೀವ್ರವಾಗಿಯೇ ಕೇಳಿಬಂದ್ವ. ಇನ್ನು ಜಗನ್ ಸರ್ಕಾರದಲ್ಲಿ ಸಚಿವರಾಗಿದ್ದ RK ರೋಜಾ, ಅಂಬಟಿ ರಾಂಬಾಬು, ಜೋಗಿ ರಮೇಶ್, ಗುಡಿವಾಡ ಅಮರನಾಥ್, ಪೇರ್ನಿ ನಾನಿ, ಕೊಡಾಲಿ ನಾನಿ, ವಲ್ಲಭ ನೇನಿ ವಂಶಿ ಸೇರಿದಂತೆ ಹಲವು ಸಚಿವರು ಅಶ್ಲೀಲ ಭಾಷೆಯಲ್ಲಿ ಪವನ್ ಕಲ್ಯಾಣ್ ಮತ್ತು ಚಂದ್ರಬಾಬು ನಾಯ್ಡು ಅವರನ್ನ ವೈಯಕ್ತಿಕ ನಿಂದನೆ ಮಾಡಿದ್ದು ಆ ಪಕ್ಷಕ್ಕೆ ತೀವ್ರ ಹಿನ್ನಡೆ ತಂದುಕೊಟ್ಟಿದೆ ಎಂಬ ವಾದವಿದೆ. ಆಂಧ್ರಪ್ರದೇಶಕ್ಕೆ ಕಳೆದ ಮೇ 13ರಂದು ನಡೆದ ಚುನಾವಣೆಯಲ್ಲಿ ಪ್ರಮುಖ ಪ್ರಾದೇಶಿಕ ಪಕ್ಷಗಳಾದ ಟಿಡಿಪಿ, ಜನಸೇನೆ ಜೊತೆಗೆ ರಾಷ್ಟ್ರೀಯ ಪಕ್ಷ ಬಿಜೆಪಿ ಕೂಡ ಮೈತ್ರಿಯಾಯಿತ. ಮತಗಳು ಜಾತಿವಾರು ವಿಭಜನೆಯಾಗಿ ತಮ್ಮ ಗೆಲುವಿಗೆ ಕಾರಣವಾಗಲಿದೆ ಎಂದು ಭಾವಿಸಿದ್ದ ಜಗನ್ ಪಾಲಿಗೆ ದೊಡ್ಡ ಆಘಾತವಾಯಿತ. ಅದೇ ಕಾರಣಕ್ಕೆ ಜೂನ್ 4ರಂದು ಪ್ರಕಟವಾದ ಫಲಿತಾಂಶದಲ್ಲಿ ಮೈತ್ರಿಕೂಟಕ್ಕೆ 164 ಸ್ಥಾನಗಳಲ್ಲಿ ಗೆಲುವು ಸಿಕ್ಕಿದ್ರೆ ಆಡಳಿತಾರೂಢ ವೈಎಸ್ಆರ್ಸಿಪಿಗೆ ಕೇವಲ 11 ಸ್ಥಾನಗಳಲ್ಲಿ ಮಾತ್ರ ಗೆಲುವು ಲಭಿಸಿದೆ. ಆಂಧ್ರಪ್ರದೇಶ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಬೇಕಾದ್ರೆ ಕನಿಷ್ಠ 18 ಮಂದಿ ಶಾಸಕರ ಬೆಂಬಲ ಅಗತ್ಯವಿದೆ. ಆದರೆ ಜಗನ್ ಅವರಿಗೆ ಕೇವಲ 11 ಮಂದಿ ಶಾಸಕರಿದ್ದಾರೆ. ಇದರಿಂದ ಆಂಧ್ರಪ್ರದೇಶ ವಿಧಾನಸಭೆಯಲ್ಲಿ ವಿರೋಧ ಪಕ್ಷವೂ ಇಲ್ಲವಾಗಿದೆ. ಭರ್ಜರಿ ಗೆಲುವಿನೊಂದಿಗೆ ಅಧಿಕಾರ ವಹಿಸಿಕೊಂಡಿರುವ ಎನ್ಡಿಎ ಮೈತ್ರಿ ಸರ್ಕಾರ ಇದೀಗ ಕಳೆದ 5 ವರ್ಷಗಳಿಂದ ಈ ಹಿಂದಿನ ವೈಎಸ್ಆರ್ಸಿಪಿ ಸರ್ಕಾರ ನಡೆಸಿದ ಅಕ್ರಮಗಳ ತನಿಖೆಗೆ ಮುಂದಾಗಿದೆ. ಈ ಭ್ರಷ್ಟಾಚಾರದಲ್ಲಿ ಅನೇಕ ಸಚಿವರು, ಶಾಸಕರು ಭಾಗವಹಿಸಿರುವ ಬಗ್ಗೆ ಈಗಾಗಲೇ ಚರ್ಚೆಗಳು ನಡೆಯುತ್ತಿದ್ದು, ಅನುಮತಿ ಇಲ್ಲದೆ ನಿರ್ಮಿಸಿಕೊಂಡಿದ್ದ ವೈಎಸ್ಆರ್ಸಿಪಿ ಪಕ್ಷದ ಕಚೇರಿಗಳನ್ನು ಧ್ವಂಸ ಮಾಡುವತ್ತ ಈಗಾಗಲೇ ಸರ್ಕಾರ ಮುಂದಾಗಿದೆ. ಕಳೆದ 5 ವರ್ಷಗಳಲ್ಲಿ ನಡೆದಿರುವ ಭ್ರಷ್ಟಾಚಾರಗಳು ಒಂದು ಕಡೆಯಾದರೆ ವೈಎಸ್ ರಾಜಶೇಖರ ರೆಡ್ಡಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಜಗನ್ ತೆರೆಮರೆಯಲ್ಲಿ ನಡೆಸಿರುವ ಅಕ್ರಮಗಳ ಉರುಳು ಸುತ್ತುಕೊಳ್ಳುವ ಆತಂಕವಿದೆ.
ಯಾಕೆಂದ್ರೆ ಬರೋಬ್ಬರಿ 40,000 ಕೋಟಿ ಭ್ರಷ್ಟಾಚಾರದ ಆರೋಪ ಇಡಿ ಮತ್ತು ಐಟಿಯಿಂದ ನಡೆಯುತ್ತಿದೆ. ಇದರ ಜೊತೆಗೆ 2019 ಚುನಾವಣೆ ವೇಳೆ ಜಗನ್ ಅವರ ಸ್ವಂತ ಚಿಕ್ಕಪ್ಪ ವೈಎಸ್ ವಿವೇಕಾನಂದ ರೆಡ್ಡಿ ಅವರನ್ನ ಕೊಲೆ ಮಾಡಿದ ಆರೋಪ ಜಗನ್ ಸಹೋದರ ಅವಿನಾಶ್ ರೆಡ್ಡಿ ವಿರುದ್ಧವಿದೆ. ಈಗಾಗಲೇ ಅವಿನಾಶ್ ರೆಡ್ಡಿ ಅವರ ತಂದೆ ಭಾಸ್ಕರ್ ರೆಡ್ಡಿಯನ್ನ ಬಂಧಿಸಲಾಗಿದ್ದು, ಅವಿನಾಶ್ ರೆಡ್ಡಿ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಭ್ರಷ್ಟಾಚಾರದ ಜೊತೆಗೆ ಕೊಲೆ ಆರೋಪಗಳು ಜಗನ್ ಮತ್ತು ಆತನ ಆಪ್ತರ ಕೊರಳಿಗೆ ಸುತ್ತಿಕೊಳ್ಳುವ ಭೀತಿ ಈಗ ಜಗನ್ ಅವರನ್ನ ಸುತ್ತಿಕೊಂಡಿದೆ. ಇದಕ್ಕೆ ಕಾರಣ ಈವರೆಗೂ 22 ಸಂಸದರನ್ನ ಹೊಂದಿದ್ದ ಜಗನ್ ಕೇಂದ್ರ ಸರ್ಕಾರಕ್ಕೆ ಎಲ್ಲಾ ವಿಭಾಗದಲ್ಲಿಯೂ ಬೆಂಬಲಿಸುತ್ತಾ ಬಂದಿದ್ರ. ಹಾಗಾಗಿ ಅವರ ಮೇಲಿನ ಸಿಬಿಐ, ಇಡಿ ಮತ್ತು ಐಟಿ ತನಿಖೆಗಳು ಮುಂದೂಡಲಾಗಿತ್ತ. ಆದರೆ ಈಗ ಕಾಲಚಕ್ರ ಉರುಳಿದೆ. ಬಿಜೆಪಿ ಜೊತೆಗೆ ಟಿಡಿಪಿ ಜನಸೇನೆ ಮೈತ್ರಿ ಮಾಡಿಕೊಂಡಿವೆ. ಅಲ್ಲದೆ ಈ ಬಾರಿ ಜಗನ್ ಗೆದ್ದಿರುವ ಸಂಸದರ ಸಂಖ್ಯೆ ಕೇವಲ 4. ಹಾಗಾಗಿ ಪ್ರಸ್ತುತ ಕೇಂದ್ರ ಸರ್ಕಾರ ಜಗನ್ಮೋಹನ್ ರೆಡ್ಡಿ ಅವರಿಗೆ ಬೆಂಬಲ ನೀಡಲು ಸಾಧ್ಯವಿಲ್ಲ. ಇದನ್ನ ಅರ್ಥೈಸಿಕೊಂಡಿರುವ ಜಗನ್ಮೋಹನ್ ರೆಡ್ಡಿ ವೈಎಸ್ಆರ್ಸಿಪಿ ಪಕ್ಷವನ್ನ ಕಾಂಗ್ರೆಸ್ನೊಂದಿಗೆ ವಿಲೀನ ಮಾಡಿದ್ರೆ ಕೇಂದ್ರದಲ್ಲಿ ವಿರೋಧ ಪಕ್ಷಗಳ ಬೆಂಬಲವಾದರೂ ಸಿಗಲಿದೆ ಎಂಬ ಲೆಕ್ಕಾಚಾರಕ್ಕೆ ಬಂದಿದ್ದು, ಅದೇ ಕಾರಣಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಲು ಕುಟುಂಬ ಸಮೇತ ಇಂದು ಬೆಂಗಳೂರಿಗೆ ಬಂದಿದ್ದಾರೆ ಎನ್ನಲಾಗಿದೆ. ಇಲ್ಲಿ ಮತ್ತೊಂದು ಸಮಸ್ಯೆಯು ಜಗನ್ ಪಾಲಿಗೆ ಶಾಪವಾಗಿದೆ. 2019 ಚುನಾವಣೆಯಲ್ಲಿ ಜಗನ್ ಬೆನ್ನಿಗೆ ನಿಂತು ಪ್ರಚಾರ ಮಾಡಿದ್ದ ಜಗನ್ ಅವರ ತಾಯಿ ವಿಜಯಮ್ಮ ಮತ್ತು ತಂಗಿ ಶರ್ಮಿಳಾ ಇದೀಗ ಬದ್ಧ ವೈರಿಗಳಾಗಿದ್ದಾರೆ. ಆಂಧ್ರಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷೆಯಾಗಿರುವ ಶರ್ಮಿಳಾ ಕಳೆದ ಚುನಾವಣೆಯಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಆಂಧ್ರಪ್ರದೇಶದಲ್ಲಿ ಪಕ್ಷದ ಪರ ಪ್ರಚಾರ ನಡೆಸಿದ್ರ. ಆದರೂ ಕಾಂಗ್ರೆಸ್ ಒಂದು ಸ್ಥಾನವನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲವಾದರೂ ಶೇಕಡಾವಾರು ಮತ ಪಡೆಯುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಕಷ್ಟಕಾಲದಲ್ಲಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಶರ್ಮಿಳಾ ಅವರು ಮರುಜೀವ ನೀಡಿದ್ದು, ಇದೀಗ ಶರ್ಮಿಳಾ ಅವರು ಕಾಂಗ್ರೆಸ್ನಿಂದ ದೂರವಾದರೆ ಮಾತ್ರ ವೈಎಸ್ಆರ್ಸಿಪಿಯನ್ನ ಕಾಂಗ್ರೆಸ್ನೊಂದಿಗೆ ವಿಲೀನ ಮಾಡುವುದಾಗಿ ಜಗನ್ ಷರತ್ತು ವಿಧಿಸಿರುವುದಾಗಿ ತಿಳಿದು ಬಂದಿದೆ. ಈ ಷರತ್ತಿಗೆ ಕಾಂಗ್ರೆಸ್ ಒಪ್ಪಿಗೆ ನೀಡಲಿದೆಯಾ? ಒಂದು ವೇಳೆ ನೀಡಿದ್ದೇ ಆದಲ್ಲಿ ಕಷ್ಟಕಾಲದಲ್ಲಿ ಹೆಗಲು ನೀಡಿದ ಶರ್ಮಿಳಾ ಅವರ ಸ್ಥಿತಿ ಏನು ಎಂಬಿತ್ಯಾದಿ ಪ್ರಶ್ನೆಗಳು ಎದುರಾಗಲಿವೆ. ప్రతి చెల్లికి ప్రతి అక్కకు మీ రాజశేఖర రెడ్డి బిడ్డ మీ షర్మిల శిరస్సు వంచి చేతులు జోడించి మనస్ఫూర్తిగా నమస్కరించుకుంటోంది. ಮತ್ತೊಂದು ವಿಚಾರವೆಂದರೆ ಜಗನ್ ತಮ್ಮ ಪಕ್ಷವನ್ನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನಲ್ಲಿ ವಿಲೀನ ಮಾಡುವುದಿಲ್ಲವೆಂದು ವಿರೋಧ ಪಕ್ಷಗಳು ವಿನಾಕಾರಣ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿರುವುದಾಗಿ ಕೆಲ ವೈಎಸ್ಆರ್ಸಿಪಿ ನಾಯಕರು ಹೇಳುತ್ತಿದ್ದಾರೆ. ಪ್ರಸ್ತುತ ಹೀನಾಯ ಸೋಲು ಕಂಡಿರುವ ಜಗನ್ ರಾಜ್ಯದಲ್ಲಿ ತಮ್ಮ ಪಕ್ಷ ಮತ್ತು ಕಾರ್ಯಕರ್ತರನ್ನ ಉಳಿಸಿಕೊಳ್ಳುವುದು ತೀರಾ ಕಷ್ಟದ ಕೆಲಸವಾಗಿದೆ. ಅದು ಪ್ರಾದೇಶಿಕ ಪಕ್ಷವಾಗಿಯೇ ಮುಂದುವರೆದಲ್ಲಿ ಅಸಾಧ್ಯ ಎಂಬ ಸ್ಥಿತಿಯಲ್ಲಿ ಈಗಾಗಲೇ ಆಂಧ್ರಪ್ರದೇಶದ ಮೈತ್ರಿ ಸರ್ಕಾರ ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳೇ ಹೇಳುತ್ತಿವೆ. ಕಾಂಗ್ರೆಸ್ನೊಂದಿಗೆ ಮೈತ್ರಿ ಸಾಧ್ಯವಿಲ್ಲ. ಹಾಗಾಗಿ ವಿಲೀನವೊಂದೇ ಮಾರ್ಗವಾಗಿದ್ದು, ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ವರಿಷ್ಠರು ಯಾವ ರೀತಿಯ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಸಿಟಿವಿ ನ್ಯೂಸ್, ಬೆಂಗಳೂರು.